ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳುವಂತವರು ಡೋಂಗಿತನವನ್ನ ಬಿಡ್ಲಿ, ರಾಜೀನಾಮೆ ಕೇಳೋರ ಮೇಲೆಯೇ ಕೇಸ್ಗಳಿದೆ, ಅವ್ರಿಗೇನ್ ನೈತಿಕತೆ ಇದೆ ನಮ್ಮ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕೇಳೋದಕ್ಕೆ ಅಂತ ಮೈಸೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸೋರು ಅವರೇ ಕೊಡ್ಲಿ ರಾಜೀನಾಮೆಯನ್ನ, ಅವರಿಗೊಂದು ಕಾನೂನು ಬೇರೆಯವ್ರಿಗೊಂದು ಕಾನೂನು ಇದೆಯಾ? ಸಿಎಂ ತಪ್ಪು ಮಾಡಿಲ್ಲ ಅಂತ ಜಿಟಿ ದೇವೇಗೌಡ ಹೇಳಿದ್ದಾರೆ. ಇದನ್ನಾದ್ರೂ ಅವರು ಅರ್ಥ ಮಾಡ್ಕೊಳ್ಳಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಈಗ ಇವರೆಲ್ಲ ಮಾತಾಡ್ತಾ ಇದ್ದಾರೆ, ಏನೆಲ್ಲ ಮಾತಾಡ್ತಾ ಇದ್ದಾರೆ. FIR ಆದ ಕೂಡಲೇ ರಾಜೀನಾಮೆ ಕೊಟ್ಬಿಡ್ಬೇಕು. ಯಾರ ಮೇಲೆ ಇಲ್ಲ FIR, ಅವರೆಲ್ಲರೂ ಕೊಡಲಿ. ಏನಾಗಾದರೆ ನನಗೊಂದು ಕಾನೂನು ನಿಮ್ಗಿನ್ನೊಂದು ಕಾನೂನಾ? ನಾನು ನಿಮಗೆ ಬೆರಳು ತೋರಿಸೋವಾಗ ಒಂದು ಬೆರಳು ನಿಮಗೆ ತೋರಿಸಿದ್ರೆ 4 ಬೆರಳು ನನ್ನ ಕಡೆಗೆ ತೋರಿಸ್ಕೊಳ್ತಾ ಇದೆ. ಮರಿಬೇಡಿ, ಅವ್ರು ನಿಮಗೊಂದು ಕಾನೂನು ನನಗೊಂದು ಕಾನೂನು ಆಗೋದಿಲ್ಲ. ನಾನು ನಿಮಗೆ ಏನು ಪ್ರವಚನ ಮಾಡ್ತೇನೆ ಅದನ್ನು ನಾನು ಅನುಸರಣೆ ಮಾಡಬೇಕು. ಫಸ್ಟು ನಾನು ಅನುಸರಣೆ ಮಾಡಿ ಆಮೇಲೆ ನಿಮಗೆ ಪಾಠ ಹೇಳಿದ್ರೆ ನಾನು ಹೇಳೋ ಪಾಠಕ್ಕೂ ಜನ ಕೇಳ್ತಾರೆ, ಗೌರವ ಕೊಡ್ತಾರೆ. ನಾನು ಮಾಡೋದೆಲ್ಲ ತದ್ವಿರುದ್ಧ, ಮಾತಾಡೋದೆಲ್ಲ ಆಚಾರ, ಮಾಡೋದೆಲ್ಲ ಅನಾಚಾರ ಆದರೆ ನಿಮ್ಮ ಮಾತಿಗೇನು ಗೌರವ ಇದೆ? ನೀವು ಬೇರೆಯವರು ಪಾಲನೆ ಮಾಡಬೇಕು ಅಂದರೆ ಫಸ್ಟು ನೀವು ಪಾಲನೆ ಮಾಡಿ, ಇನ್ನೊಬ್ಬರಿಗೆ ಉಪದೇಶ ಮಾಡಿ, ಆವಾಗ ನಿಮ್ಮ ಉಪದೇಶನ ಕೇಳ್ತಾರೆ. ಅವರು ಮಾನ್ಯ ಜಿಟಿ ದೇವೇಗೌಡರು ಇಷ್ಟೇ ಹೇಳಿದ್ದಾರೆ. ಸಿದ್ದರಾಮಯ್ಯನವರು 40 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಮನ್ನಣೆಯನ್ನು ಪಡ್ಕೊಂಡು ಬಂದಿದ್ದಾರೆ, ಜನಗಳ ಗೌರವ ಸಂಪಾದನೆ ಮಾಡಿದ್ದಾರೆ. ತಪ್ಪು ಮಾಡುವಂಥ ಮನುಷ್ಯ ಆಗಿದ್ದಿದ್ರೆ ಸಿದ್ದರಾಮಯ್ಯನವರು ಸಾರ್ವಜನಿಕರ ಮನ್ನಣೆ ಸಿಗ್ತಾ ಇರಲಿಲ್ಲ. 40 ವರ್ಷ ದೀರ್ಘಕಾಲ ರಾಜಕೀಯದಲ್ಲಿ ಒಬ್ಬ ನಾಯಕನಾಗಿ ಬೆಳೆಯೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಅವರು ಜಿಟಿ ದೇವೇಗೌಡರು ಇವ್ರ ಜೊತೆಗೂ ಇದ್ದಂಥವರು, ಇವರು ಎದುರಾಳಿ ಆಗಿದ್ದಂಥವರು, ರಾಜಕೀಯ ವಿರೋಧಿಗಳಾಗಿದ್ದಂಥವರು, ಎಲ್ಲ ಹತ್ತಿರದಿಂದನೂ ನೋಡಿದ್ದಾರೆ, ದೂರದಿಂದನೂ ನೋಡಿದ್ದಾರೆ, ಎದುರಾಗಿಯೂ ನೋಡಿದ್ದಾರೆ. ಅವರ ಅನುಭವದ ಮಾತಿನಲ್ಲಿ ಅವರು ಹೇಳಿದ್ದಾರೆ. ಯಾಕಂದರೆ ಅವರಿಬ್ಬರು ಜಿಟಿ ದೇವೇಗೌಡರು ಸಿದ್ದರಾಮಯ್ಯ ಅವರನ್ನ ನಿನ್ನೆಷ್ಟೇ ಹಾಡಿ ಹೊಗಳಿದ್ರು. ಇದು ಸಹಜವಾಗಿ JDSನ ಉಳಿದ ನಾಯಕರಿಗೆ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಈಗ ಸಾರಾ ಮಹೇಶ್ ಮಾಜಿ ಸಚಿವರು ಈ ರೀತಿಯ ಹೇಳಿಕೆಗೆ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಮೇಲೆ ಪ್ರೀತಿ ಅಥವಾ ಅವರು ಹಾಡಿ ಹೊಗಳಿದ್ದ ವಿಚಾರವನ್ನ ಅವರಿಂದಲೇ ಕೇಳಿ ಅಂತ ಮೈಸೂರಲ್ಲಿ ಸಾರಾ ಮಹೇಶ್ ಆಕ್ರೋಶದ ಮಾತುಗಳನ್ನ ಆಡಿದ್ದಾರೆ. ಕುಮಾರಸ್ವಾಮಿ ಅವರ ಮೇಲೆ FIR ಬಗ್ಗೆ ತನಿಖೆ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಪ್ರಭಾವ ಬಳಸೋದಕ್ಕೆ ಸಾಧ್ಯವೇ ಇಲ್ಲ, ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತ ಸಾರಾ ಮಹೇಶ್ ಕೂಡ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳ ಮೂಲಕ ತೇಜೋವಧೆ ಮಾಡ್ತಾ ಇದ್ದಾರೆ ನಮ್ಮ ನಾಯಕರದ್ದು, ಇದು ಆಗೋದಿಲ್ಲ ಅಂತಾನೂ ಕೂಡ ಕುಮಾರಸ್ವಾಮಿ ಪರವಾಗಿ ಮಾತಾಡಿದ್ದಾರೆ. ಯಾವ ವ್ಯವಸ್ಥೆಗೆ ಬಂದಿದೆ ಅವ್ರು ಯಾರೋ ಹೇಳಿದ್ದಾರೆ 50 ಕೋಟಿ ಕೊಡುವಂಥವು ನೀ ಏನಪ್ಪ? ಇಲ್ಲಿವರೆಗೆ ಯಾಕೆ ಸುಮ್ಮನಿದ್ದೆ? ಏನ್ರಿ ಇದು ವ್ಯವಸ್ಥೆನಾ ಇದು? ಹಾಗಿದ್ರೆ ಯಾರ ಮೇಲೆ ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದಾ? ಅವ್ರಿಗೆ ಯಾವ ರೀತಿ ಸಂಪರ್ಕ? ಯಾಕೆ ದುಡ್ಡು ಕೇಳ್ತಾರೆ? FIR ಮಾಡಬೇಕಾದ್ರೂ ನೋಡಿ, ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಫೋನಲ್ಲಿ ಸಿಕ್ಕಿಲ್ಲ, ನಿನ್ನೆ ಇವತ್ತು ಮಾತಾಡ್ತೀನಿ, ಇಲ್ಲ ನಾಳೆ ಮಾತಾಡ್ತೀನಿ. ಏನು ಇವತ್ತು ಪ್ರತಿಭಟನೆಯಲ್ಲೂ ಭಾಗವಹಿಸಿಲ್ಲ, ಸ್ವಲ್ಪ ಬ್ಯುಸಿ ಇರ್ತಾರೆ ಸರ್. ಕೋರ್ ಕಮಿಟಿ ಅಧ್ಯಕ್ಷ ಅಲ್ವಾ, ರಾಜ್ಯ ಎಲ್ಲ ಸುತ್ತಬೇಕಲ್ಲ, ಸ್ವಲ್ಪ ಬ್ಯುಸಿ. ಅವ್ರದ್ದೇನೂ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಯಾವೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಮ್ಮ ನಾಯಕರನ್ನ ಬೈಲಿಕ್ಕೋಸ್ಕರನೇ, ಅವ್ರನ್ನ ತೇಜೋವಧೆ ಮಾಡೋಕ್ಕೋಸ್ಕರನೇ ನೀವು ಕೆಲವ್ರನ್ನ ನೇಮಕ ಮಾಡ್ಕೊಂಡಿದ್ದೀರಾ. ಇದು ಸರಿಯಾದ? ನಾಳೆ ಇದೇ ನಮ್ಮ ಮುಖ್ಯಮಂತ್ರಿಯವ್ರನ್ನ ಅಥವಾ ಇದೇ ಗೃಹ ಮಂತ್ರಿಯವ್ರನ್ನ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಇದೇ ರೀತಿ ಒಬ್ಬ ನೌಕರ ಮಾತನಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಚೀಫ್ ಸೆಕ್ರೆಟರಿ ಏನು ಮಾಡ್ತಾಯಿದ್ದಾರೆ? DG and IG ಏನು ಮಾಡ್ತಾಯಿದ್ದೀರಿ? ಕಾನೂನು ಸುವ್ಯವಸ್ಥೆನ ಯಾರು ಕಾಪಾಡಬೇಕು ಅಂಥ ಇಲಾಖೆಯ ಇವತ್ತು ಯೂನಿಫಾರ್ಮ್ ಹಾಕ್ಕೊಂಡ್ರೆ ಆ ಯೂನಿಫಾರಮ್ಮೇ ನಮ್ಮ ದೇವರು ಅನ್ನುವಂಥ ಕೆಲಸವನ್ನು
ವಿರಾಮದ ನಂತರ ಮತ್ತೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಮೂಡಾದ ಮಂಡೆ ಬಿಸಿ ಯಾವ ಮಟ್ಟಿಗೆ ಕಾಡ್ತಾ ಇದೆ ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇದರ ಮಧ್ಯೆ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಸ್ಥಳ ಮಹಾಜರನ್ನ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕೆಸರೆ ಗ್ರಾಮದಲ್ಲಿ ಒಂದು ರೌಂಡ್ ಈಗಾಗಲೇ ಸ್ಥಳ ಮಹಾಜರ ಆಗಿದೆ. ಈಗ ವಿಜಯನಗರದ ಪರ್ಯಾಯ ನಿವೇಶನದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ಸ್ಥಳ ಮಹಾಜರು ಆಗ್ಲಿಕ್ಕಿದೆ. ಈ ಮಧ್ಯೆ GT ದೇವೇಗೌಡರು ಏನು ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡಿದ್ರು, ಹಾಡಿ ಹೊಗಳಿದ್ರು, ಅದಕ್ಕೆ ಸ್ನೇಹಮಯಿ ಕೃಷ್ಣ ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲ ಕಳ್ಳರು ಒಂದ್ ಕಡೆ ಸೇರಿದ್ದಾರೆ, ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಅಂತ ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಸಿಎಂ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಎರಡನೇ ಬಾರಿಗೆ ಸ್ನೇಹಮಯಿ ಕೃಷ್ಣ ಅವರನ್ನ ವಿಚಾರಣೆಗೆ ಕರೆದು ಸ್ಪಾಟ್ ಮಾಜರಣ ಮಾಡ್ತಾ ಇದ್ದಾರೆ. ಮೂಡ ವ್ಯೂಹದಲ್ಲಿ ಸಿಎಂ ಸಿದ್ದರಾಮಯ್ಯ, ವಿವಾದಿತ ಸ್ಥಳದಲ್ಲಿ ಲೋಕಾಯುಕ್ತ ಮಹಾಜರು. ಸಿಎಂ ಸಿದ್ದರಾಮಯ್ಯಗೆ ನಿದ್ದೆಯಲ್ಲೂ ಮೂಡ ಟೆನ್ಷನ್ ಕಾಡ್ತಿದೆ. ಪತ್ನಿ ಪಾರ್ವತಿ 14 ಸೈಟ್ಗಳನ್ನ ಹಿಂದಿರುಗಿಸಿದ್ರು ತಲೆಬೇನೆ ಕಡಿಮೆಯಾಗಿಲ್ಲ. ಸಿಎಂ ವಿರುದ್ಧ ವಿಪಕ್ಷಗಳ ಕೈಗೆ ಅಸ್ತ್ರ ಸಿಕ್ಕಿದ್ದು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಲು ಕಸರತ್ತು ನಡೆಸುತ್ತಿವೆ. ಲೋಕಾಯುಕ್ತ ಪೊಲೀಸರು ಮೂಡ ಸೈಟ್ ಹಗರಣದ ಹಿಂದೆ ಬಿದ್ದಿದ್ದಾರೆ. ವಿಜಯನಗರ ಬಡಾವಣೆಯಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಸಮ್ಮುಖದಲ್ಲಿ ಮತ್ತೆ ಸ್ಥಳ ಮಹಜರು ನಡೆಸಿದ್ರು. ಈಗ ನೋಡ್ತಾ ಇರುವಂಥದ್ದು ಏನು ಡಿ ಬ್ಲಾಕ್ನಲ್ಲಿರುವಂತಹ 2 ನಿವೇಶನ. ಈ 2 ನಿವೇಶನಲ್ಲೂ ಕೂಡ ಸಿಎಂ ಪತ್ನಿಗೆ ಏನು ದೇವನೂರು ಬಡಾವಣೆಯಲ್ಲಿ 3.616 ಎಕರೆ ಜಮೀನಿಗೆ ಬದಲಿಯಾಗಿ 14 ನಿವೇಶನ ಕೊಟ್ಟಿದ್ದಾರೆ. 2 ದಿನಗಳ ಹಿಂದೆ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜರು ನಡೆಸಿದ್ದ ಲೋಕಾಯುಕ್ತ ಅಧಿಕಾರಿಗಳು ವಿಜಯನಗರದ ವಿವಾದಿತ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ರು. 3ನೇ ಹಂತದ ನಿವೇಶನಗಳಲ್ಲಿ ಮಹಾಜರ್ ಮಾಡಿದ್ರು. ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಂದ ಮಾಹಿತಿ ಕಲೆ ಹಾಕಿದ್ರು. ಲ್ಯಾಪ್ಟಾಪ್ಗಳನ್ನು ತೆಗೆದುಕೊಂಡು ಬಂದು ಖುದ್ದು ಸ್ಥಳದಲ್ಲಿ ಎಲ್ಲವನ್ನೂ ಕೂಡ ದಾಖಲುಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ಈ ನಿವೇಶನದ ಏನೋ ಒಂದು ಕಾಪಿಯಲ್ಲಿದೆ, ಆ ಕಾಪಿಯನ್ನು ಹಿಡಿದು ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮೂಡ ಸೈಟ್ ಹಂಚಿಕೆಯಲ್ಲಿ ಸಿಎಂ ಪಾತ್ರ ಇಲ್ಲ ಅಂತ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದ JDS ಶಾಸಕ GT ದೇವೇಗೌಡಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಕೌಂಟರ್ ಕೊಟ್ರು. ಮೂಡ ಹಗರಣದಲ್ಲಿ ಕಳ್ಳರೆಲ್ಲ ಒಂದಾಗಿದ್ದಾರೆ ಅಂತ ಕಿಡಿಕಾರಿದ್ರು. ಸರ್, ಅವರಿಬ್ಬರೇ ಅಲ್ಲ, 50-50 ಅನುಪಾತದಲ್ಲಿ ಯಾರು ನಿವೇಶನಗಳು ಪಡೆದರೆ ಆ ಎಲ್ಲ ರಾಜಕಾರಣಿಗಳಿಗೂ, ಎಲ್ಲ ಅಧಿಕಾರಿಗಳು, ಎಲ್ಲ ಪ್ರಭಾವಿ ವ್ಯಕ್ತಿಗಳು ಎಲ್ಲ ಒಂದಾಗ್ತಾರೆ. ಅವ್ರದ್ದೇ ಒಂದು ತಂಡವನ್ನು ಅಥವಾ ಒಂದು ಕೂಟವನ್ನು ರಚನೆ ಮಾಡಿಕೊಂಡು ನನ್ನ ವಿರುದ್ಧ ಮತ್ತು ಈ ಒಂದು ಪ್ರಕರಣದ ವಿರುದ್ಧ ಹೋರಾಟ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದೆ. ಖಂಡಿತವಲ್ಲ ಸರ್. ಈಗ ಅವ್ರ ಕುಟುಂಬದ ಹೆಸರಲ್ಲೂ ಕೂಡ ಈ ಥರ 50-50 ಮೇಲೆ ಅಕ್ರಮ ನಿವೇಶನಗಳು ಪಡೆದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಕೂಡ ಆರೋಪಿಗಳಾಗೋ ಸಾಧ್ಯತೆ ಇರೋದ್ರಿಂದ ಅವರಿಗೆ ಸಹಜವಾಗಿ ಭಯ ಕಾಡುತ್ತೆ. ಇಡಿ ತನಿಖೆಯ ಇಕ್ಕಳದಲ್ಲಿ ಸಿಲುಕಿರುವ ಸಿಎಂ ಅವರನ್ನ ಲಾಕ್ ಮಾಡುತ್ತಾ ಅನ್ನೋ ಆತಂಕ ಜೋರಾಗಿದೆ. ಸಿದ್ದರಾಮಯ್ಯಗೆ ಲೋಕ ಕಳವಳವೂ ಜೋರಾಗಿದೆ. ಮೂಡ ಸೈಟ್ ಮುಖ್ಯಮಂತ್ರಿಯ ನವರಾತ್ರಿ ಸಂಭ್ರಮವನ್ನೇ ಕಸಿದುಕೊಂಡಂತಿದೆ. ಮುಂದಿನ ದಿನಗಳಲ್ಲಿ ಈ 14 ಸೈಟ್ಗಳಲ್ಲಿ ಅಂದರೆ ಯಾವೆಲ್ಲ ಖಾಲಿ ಇವೆ ಮತ್ತು ಯಾವಾಗ ಇವರಿಗೆ ಬಂತು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾದಂತಹ ಜವಾಬ್ದಾರಿ ಈಗ ಲೋಕಾಯುಕ್ತ ಅಧಿಕಾರಿಗಳ ಮೇಲಿದೆ. ಸೊ ಹೀಗಾಗಿ ಇವತ್ತು 14 ನಿವೇಶನಗಳನ್ನ ಪಂಚನಾಮೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವುದು.